ಮಾಧ್ಯಮ ಮಿತ್ರರು ನೀವಿಗೆ ನಮ್ಮ ಕ್ವಶನ್ ಕೇಳಿದ್ರೆ ಆ ಕ್ವಶನ್ ನೀವು ರಾಜೇಗೌಡರಿಗಾಗಲಿ ನೀವು ಕೇಳಿದ್ರಿ. ಯಾಕಂದ್ರೆ ನಾವು ಅವ್ರು ಪ್ರತಿ ವರ್ಷನೂ ಹೋಗಿ ಆಹ್ವಾನ ಕೊಡ್ತೀರಿ, ಅವ್ರು ಭಾಗಿಯಾಗ್ತಾ ಇಲ್ಲ, ಯಾಕೆ ಭಾಗಿಯಾಗ್ತಾ ಇಲ್ಲ ಅಂತ ಕೇಳಿ. ಅದೇ ಮುಖಂಡರು ಬೇರೆ ಸಮುದಾಯದವರು ಏನಕ್ಕನಕ್ಕಾದ್ರೆ ಎಲ್ರಿಗಿಂತ ಫಸ್ಟ್ ನಿಂತ್ಕೊಳ್ತಾರೆ, ಎಲ್ರಿಗಿಂತ ಫಸ್ಟ್ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಓಟ್ ಬೇಕು. ಹಿಂದೂಗಳನ್ನ ಹೋಗಿ ಕೈ ಕಾಲಿದ್ರು ಅವ್ರು ಬರಲ್ಲ, ಬರ್ತೀವಿ ಅಂತಾನೆ ಬರಲ್ಲ. ನಮ್ದ್ರಲ್ಲಿ ಪಕ್ಷ ಅನ್ನೋದಿಲ್ಲ, ಎಲ್ಲ ಹಿಂದೂ ಅಂತಾನೆ ನಾವು ಎಲ್ಲರೂ ಇದು ಮಾಡೋದು. ಒಬ್ರು ಬರಲ್ಲ. ನೀವು ನಮ್ಗೆ ಹೇಳಿದ್ರ ಇದೇ ತರ ಹೇಳಿದ್ರು ಅಂತ ಕೇಳಿ, ಯಾಕೆ ನೀವು ಬರ್ತಾ ಇಲ್ಲ? ನೀವು ಹಿಂದೂ ಅಲ್ವಾ? ಹಿಂದೂ ಓಟ್ ಹಾಕಲ್ವಾ ನಿಮ್ಗೆ? ನೀವ್ ಯಾಕೆ ಹಿಂದೂ ಕಾರ್ಯಕ್ರಮಕ್ಕೆ ಬರಲ್ಲ? ಶ್ರೀರಾಮ ಶೋಭಾಯಾತ್ರೆ ಅಂತಾನೆ ಯಾಕೆ ಬರಲ್ಲ? ಕೇಳಿ, ಪ್ರಶ್ನೆ ಮಾಡಿ. ಶಿಡ್ಲಘಟ್ಟ ನಗರದಲ್ಲಿ ಜೂನ್ 7ಕ್ಕೆ ನಡೆಯುವ ಶ್ರೀರಾಮ ಶೋಭಾಯಾತ್ರೆ ಅಂಗವಾಗಿ ಇಂದು ಶಿಡ್ಲಘಟ್ಟ ನಗರದಲ್ಲಿ ಶ್ರೀರಾಮ ಶೋಭಾಯಾತ್ರೆ ಆಚರಣೆ ಟ್ರಸ್ಟ್ ವತಿಯಿಂದ ಶ್ರೀರಾಮ ಶೋಭಾಯಾತ್ರೆಯ ಸಿದ್ಧತೆಗಳ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರು ಪ್ರಕಾಶ್, ಅಧ್ಯಕ್ಷರು ವೆಂಕಟೇಶ್, ಉಪಾಧ್ಯಕ್ಷರು ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಜಿಕೆ, ಜಂಟಿ ಕಾರ್ಯದರ್ಶಿ ಭರತ್, ಖಜಾನ್ಸಿ ರವಿಚಂದ್ರ, ಸಲಹಾ ಸಮಿತಿ ಅಧ್ಯಕ್ಷರು ನಾಗೇಶ್, ಧರ್ಮದರ್ಶಿ ಸದಸ್ಯರು ಲಕ್ಷ್ಮೀಪತಿ, ಲಕ್ಷ್ಮೀಕಾಂತ್, ಕಿರಣ್, ಅಶ್ವಥ್, ರಾಮಾಂಜನೇಯರವರು ಇನ್ನು ಅನೇಕ ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. 7ನೇ ತಾರೀಕು ಭಾನುವಾರ ಶ್ರೀರಾಮ ಶೋಭಾಯಾತ್ರೆಯನ್ನು ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಹತ್ತಿರ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದು, ಈ ಯಾತ್ರೆಯು ಸಮಸ್ತ ಹಿಂದೂ ಬಂಧುಗಳು ಈ ಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು. ಅದೇ ರೀತಿ ಈ ಯಾತ್ರೆಯಲ್ಲಿ ಯಾವ್ಯಾವ ಕಲಾ ತಂಡಗಳು ಮತ್ತೆ ಏನೇನು ಭಾಗಿಯಾಗುತ್ತೆ ಅಂತ ಹೇಳೋ ಉದ್ದೇಶದಿಂದ ಈ ಪ್ರೆಸ್ ಮೀಟ್ ಅನ್ನು ಕರೆದಿದ್ದೀವಿ. ಈ ಯಾತ್ರೆಯಲ್ಲಿ 12 ಅಡಿ ಎತ್ತರದ ಶ್ರೀರಾಮನ ವಿಗ್ರಹ ಹಾಗೂ 10 ಅಡಿ ಎತ್ತರದ ಶಿವನ ವಿಗ್ರಹ ಹಾಗೂ ಹನುಮಾನ್ ವೇಷಧಾರಿ ಮತ್ತೆ ಅದೇ ರೀತಿ ನರಸಿಂಹಸ್ವಾಮಿ ವೇಷಧಾರಿ, ಅದೇ ರೀತಿ ನಾಸಿಕ್ ಡೋಲ್ ಆಗ್ಬೋದು, ಮತ್ತೆ ಇನ್ನು ಹಲವು ಕಲಾ ತಂಡಗಳು ಈ ಯಾತ್ರೆಯಲ್ಲಿ ಭಾಗವಹಿಸಲಿದೆ. ಈ ಯಾತ್ರೆಯು 11 ಗಂಟೆಗೆ ಭಾನುವಾರ ಬರೋ ತಿಂಗಳು 7ನೇ ತಾರೀಕು ಹನುಮಂತಪುರದಲ್ಲಿ ಸ್ಟಾರ್ಟ್ ಆಗಿ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಮೆರವಣಿಗೆ ಮುಖಾಂತರ ಬಂದು ಸಂಜೆ 5 ಗಂಟೆಗೆ ಶ್ರೀ ವೆಂಕಟೇಶ್ವರ ಚಿತ್ರಮಂದಿರದ ಮುಂದೆ ವೇದಿಕೆ ಕಾರ್ಯಕ್ರಮ ಆಗುತ್ತೆ. ಈ ವೇದಿಕೆ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣಕಾರರಾಗಿ ಹಾರಿಕಾ ಮಂಜುನಾಥ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ಬ ದಿಕ್ಸೂಚಿ ಭಾಷಣಕಾರರು ಶ್ರೀ ರಘು ಸಕಲೇಶ್ಪುರ, ಹಿಂದೂ ಮುಖಂಡರು ಕರ್ನಾಟಕ ರಾಜ್ಯ, ಇವರು ಸಹ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಹಿಂದೂ ಕಾರ್ಯಕ್ರಮಕ್ಕೆ ಸಮಸ್ತ ಶಿಡ್ಲಘಟ್ಟ ತಾಲೂಕಿನ ಜನತೆ ಕೈ ಜೋಡಿಸಿ ಈ ಹಿಂದೂ ಯಾತ್ರೆಯನ್ನ ನಮ್ಮೆಲ್ಲರ ಐಕ್ಯತಾ ಯಾತ್ರೆಯಾಗಿ ನಾವೆಲ್ಲ ಮಾಡಬೇಕು. ಸಮಸ್ತ ಹಿಂದೂಗಳು, ಸಮಸ್ತ ಶಿಡ್ಲಘಟ್ಟ ಜನತೆ ಹಿಂದೂಗಳು ಯಾತ್ರೆಗೆ ಕೈ ಜೋಡಿಸಿ ಬಲಪಡಿಸಬೇಕಂತ ಈ ಮೀಡಿಯಾ ಮುಖಾಂತರ ಕೋರ್ತಾ ಇದ್ದೀರಿ. ಇನ್ನು ಜೂನ್ 7ನೇ ತಾರೀಕು ಶ್ರೀರಾಮ ಶೋಭಾಯಾತ್ರೆ ಇರುತ್ತೆ. ಇದು ನಮ್ಮ ಹಿಂದೂಗಳೆಲ್ಲ ಒಂದು ಜಾತ್ರೆ ಥರ ಸೇರಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಇಲ್ಲಿ ಯಾವ ಜಾತಿ ಭೇದ ಇಲ್ದಿರ, ಯಾವ ಪಕ್ಷ ಭೇದ ಇಲ್ದಿರ ಒಗ್ಗೂಡಿ ಈ ಆಚರಣೆಯನ್ನು ಮಾಡಬೇಕಂತ ನಮ್ಮ ಶಿಡ್ಲಘಟ್ಟ ಜನತೆ ಹತ್ರ ಕೇಳ್ಕೊಳ್ತೀವಿ. ಈಗ ಪ್ರಶ್ನೆ ಎಲ್ಲರೂ ಇಲ್ಲಿ ಒಂದು ಶೋಭಾಯಾತ್ರೆ ಕಾರ್ಯಕ್ರಮದ ಒಂದು ಮಾಧ್ಯಮ ಪ್ರಕಟಣೆಗೆಲ್ಲ ಕರೆದಿದ್ದೀವಿ. ತಾವೆಲ್ಲ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಒಂದು ಸುದ್ದಿ ಮಾಡೋದಕ್ಕೆ ಬಂದಿದ್ದೀರಿ. ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಒಂದೇ, ಹಿಂದೂಗಳು ಒಗ್ಗಟ್ಟಾಗಬೇಕು ಅನ್ನೋದು. ಈಗ ಇತ್ತೀಚೆಗೆ ಆಗಿರ್ತಕ್ಕಂಥ ಬೆಳವಣಿಗೆಗಳು ನೋಡೋಣ. ತಮಿಳುನಾಡಿನಲ್ಲಿ ಉದಯನಿಧಿ ಸ್ಟಾಲಿನ್ ಅನ್ನೋ ರಾಜಕೀಯ ವ್ಯಕ್ತಿ
ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಂದು ಇಡೀ ಸಮುದಾಯನ ನಾಶ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ. ಅಂದ್ರೆ ನಾಶ ಮಾಡೋದಂದ್ರೆ ಏನು? ನಾಶ ಮಾಡೋದಂದ್ರೆ ನಮ್ಮ ಲೆಕ್ಕದಲ್ಲಿ ಎಲ್ಲಾನು ದೇಶದಿಂದ ಓಡಿಸ್ಬೇಕು, ಇಲ್ಲ ನಿರ್ನಾಮ ಮಾಡ್ಬೇಕು ಅನ್ನೋದೇ ಆಗಿದೆ. ಅಂದ್ರೆ ಯಾಕೆ ನಮ್ಮ ಒಂದು ಹಿಂದೂ ಧರ್ಮ ಸಂಘಟಿತರಾಗ್ತಾ ಇಲ್ಲ ಅಂತಂದ್ರೆ, ಈ ಜಾತಿ ಅನ್ನೋ ಹೆಸರಲ್ಲಿ ರಾಜಕಾರಣಿಗಳು ನಮ್ಮನ್ನು ಒಗ್ಗಟ್ಟನ್ನ ಒಡೆದು ಹಿಂದೂ ಸಮಾಜನ ಬಲಿ ಮಾಡ್ತಾ ಇದ್ದಾರೆ. ಹಿಂದೂಗಳು ಒಗ್ಗಟ್ಟಾಗಬೇಕು, ಒಂದು ಸಂಘಟಿತರಾಗದೇ ಇದ್ರೆ ಯಾವುದೇ ಒಂದು ಸಮುದಾಯ ಉಳಿಯೋದಿಲ್ಲ. ಇದು ಇತಿಹಾಸದಲ್ಲಿ ಇಡೀ ಜಗತ್ತು ನೋಡಿದೆ. ಆಗದೇ ಇರತಕ್ಕಂಥ ಯಾವುದೇ ಒಂದು ಸಮುದಾಯ ಉಳಿದಿರೋ ಉದಾಹರಣೆ ಇಲ್ಲ. ತಕ್ಕ ಮಟ್ಟಿಗೆ ಹಿಂದೂ ಸಮಾಜ ಸಂಘಟಿತರಾಗಿ ಹಿಂದಿನ ಕಾಲದಿಂದನೂ ಎದುರಿಸ್ಕೊಂಡು ಬರ್ತಾ ಇರೋದಕ್ಕೆ ಇದುವರೆಗೂ ನಾವು ಉಳ್ಕೊಂಡು ಬಂದಿದ್ದೀವಿ. ಆ ಒಂದೇ ಕಾರಣಕ್ಕೆ ಎಲ್ಲ ಪಕ್ಷಾತೀತವಾಗಿ ನಾವು ಹಿಂದೂಗಳನ್ನು ಒಂದು ಹೆಮ್ಮೆನ ಎದೆಯಲ್ಲಿ ಇಟ್ಕೊಂಡು ಇನ್ನು ಒಂದು ಶೋಭಾಯಾತ್ರೆ, ನಮಗೆ ರಾಮ ಅಂತಂದ್ರೆ ಆದರ್ಶ ಪುರುಷ, ಅಲ್ಲಿನಿಂದ ನಮ್ಮ ಒಂದು ಇತಿಹಾಸ ದೊಡ್ಡದಾಗಿ ಬೆಳ್ಕೊಂಡು ಬಂದಿದೆ. ಹಾಗಾಗಿ ರಾಮನ್ನ ನಾವು ಆರಾಧಿಸ್ಕೊಂಡು ಬಂದಿದ್ದೀವಿ. ಹಂಗಾಗಿ ಎಲ್ಲ ನಮ್ಮ ತಾಲೂಕಿನ ಹಿಂದೂ ಬಾಂಧವರು ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಜಾತಿಗಳನ್ನೆಲ್ಲ ಮರೆತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಸ್ಪಷ್ಟ ಸಂದೇಶ ಕೊಡ್ಬೇಕು. ನಮ್ಮ ಶಿಡ್ಲಘಟ್ಟದಲ್ಲೂ ನಾವು ಹಿಂದೂಗಳು ಒಗ್ಗಟ್ಟಾಗಿದ್ದೀವಿ. ಪಕ್ಷ ಅಂತ ಬಂದ್ರೆ ನಾವು ಯಾವುದಕ್ಕಾದ್ರೂ ಓಟ್ ಹಾಕತ್ತೀವಿ. ಆದ್ರೆ ಒಂದು ಸಮುದಾಯದ ಕಾರ್ಯಕ್ರಮ ಅಂದಾಗ ನಾವು ಒಗ್ಗಟ್ಟಾಗಿ ಎಲ್ಲ ನಾವು ಅವ್ರ ಜೊತೆ ನಿಲ್ತೀವಿ ಅಂತ ಹೇಳಿ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು. ಈ ಮೂಲಕ ನಾವು ಸಂಘಟಿತರಾಗೋಣ ಅಂತ ಈ ಮೂಲಕ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಸರಿ ಇರಲ್ಲ ಅಂತೇಳಿ ನಾವು ಒಂದೆರಡು ಮಾತನ್ನು ಮಾತಾಡಿ ಮುಗಿಸ್ತೀವಿ. ನಮ್ಮ ಹೆಸರು ರಾಮಂಜಿ ಅಂತ ಹೇಳ್ಬಿಟ್ಟು. ಈ ಶ್ರೀರಾಮ ಶೋಭಾಯಾತ್ರೆ ಏನಕ್ಕಪ್ಪ ಮಾಡ್ತಾ ಇದೀವಿ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಏನಕ್ಕಪ್ಪ ಅಂತಂದ್ರೆ, ಒಬ್ಬರು ಅವರು ಒಲಿಯರು, ಇವರು ಮಾದಿರು, ಒಕ್ಕಲಿಗರು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದು ಬೇಕಿಲ್ಲ ನಮಗೆ. ನಾವೆಲ್ಲ ಹಿಂದೂಗಳು, ನಾವೆಲ್ಲ ಯಾವತ್ತಿದ್ರೂ ಒಂದೇ ಅನ್ನೋ ಮಾತಿಗೆ ನಾವು ಈ ಶ್ರೀರಾಮ ಶೋಭಾಯಾತ್ರೆ ಮಾಡೋದಕ್ಕೆ ಮುಂದಾಗಿ ನಿಂತಿದ್ವಿ. ಅದರಲ್ಲಿ ನಾವು ಮೊಟ್ಟ ಮೊದಲನೇ ಬಾರಿಗೆ ಆಚರಣೆ ಟ್ರಸ್ಟ್ ಮಾಡಿದ್ವಿ. ಶ್ರೀರಾಮ ಶೋಭಾಯಾತ್ರೆ ಆಚರಣೆ ಟ್ರಸ್ಟ್ ಇದು ಮೊಟ್ಟ ಮೊದಲನೇ ಬಾರಿ ಟ್ರಸ್ಟ್ ಆದಮೇಲೆ ನಾವು ಅತಿ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಮತ್ತೆ ಇವತ್ತು ನಮಗೆ ಮಾಹಿತಿ ನಮ್ಮ ಅರ್ಚಕರು, ದೇವಸ್ಥಾನ ಪ್ರಧಾನ ಅರ್ಚಕರು ಎಲ್ಲರೂ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಏನಂತಂದ್ರೆ, ನಾವು ಒಂದು 100ರಿಂದ 150 ಜನ ಬರೀ ಅರ್ಚಕರೇ ಬರ್ತೀವಿ. ಈ ಶ್ರೀರಾಮ ಶೋಭಾಯಾತ್ರೆ ಅದ್ದೂರಿಯಾಗಿ ನಮ್ಮ ಕಡೆಯಿಂದ ಅಲ್ಲಿ ವೇದವಾಕ್ಯಗಳು, ವೇದಘೋಷಗಳನ್ನ ಮೂಲಕ ನಾವು ಅಲ್ಲಿ ಹನುಮಂತಪುರ ಗೇಟ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆನೆ ಇದನ್ನ ಪ್ರಾರಂಭ ಮಾಡ್ತಾ ಇದ್ವಿ. ಇದು ಮೊದಲನೇ ಸಾರಿ ಅಂತೇಳಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಮೂಲಕ ಅವ್ರದ್ದು ಒಂದು ದಿವಸ ಮಾಧ್ಯಮ ಮಿತ್ರರಿಗೆ ಕೋರ್ಕೊಳ್ಳೋದೇನೆಂದರೆ, ಅವರು ಒಂದು ದಿವಸ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಅವತ್ತು ನೀವು ಬರಬೇಕು, ಹತ್ರದಲ್ಲಿ ಅವ್ರು ಡೇಟ್ ಕೊಡ್ತಾರೆ. ಈ ಶ್ರೀರಾಮ ಶೋಭಾಯಾತ್ರೆ ಎಲ್ಲ ಜಾತಿ, ಎಲ್ಲ ಜನಾಂಗ ಮರೆತು ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರ್ಕೊಳ್ತೀವಿ. ಆಚಾರ ಟ್ರಸ್ಟ್ ಸದಸ್ಯರುಗಳ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಜೂನ್ 7ನೇ ತಾರೀಕು ಶಿಡ್ಲಘಟ್ಟ ನಗರದಲ್ಲಿ, ಶಿಡ್ಲಘಟ್ಟ ತಾಲೂಕು ಜನಾಂಗ ಎಲ್ಲ ಸೇರಿ ಶ್ರೀರಾಮ ಶೋಭಾಯಾತ್ರೆ ಮಾಡ್ಬೇಕಂತೇಳಿ ನಮ್ಮ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಮ್ಮ ವೇದಿಕೆ ಮೇಲಿರುವಂತ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರುಗಳು ಈಗಾಗಲೇ ಈ ಒಂದು ಕಾರ್ಯಕ್ರಮ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾವ್ ಯಾಕೆ ಶ್ರೀರಾಮ ಶೋಭಾಯಾತ್ರೆ ನಮ್ಮ ಹಿಂದೂ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಂದ್ರೆ, 5000 ವರ್ಷಗಳ ಇತಿಹಾಸ ಇರುವಂತ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ, ಬೇರೆ ಬೇರೆ ಧರ್ಮದವರು ಸಹ ನಮ್ಮ ಧರ್ಮದ ಮೇಲೆ ದಬ್ಬಾಳಿಕೆ ಮಾಡಿ ಆಳ್ವಿಕೆ ಮಾಡಿ ಹೋದ್ರು ಸಹ ಇವತ್ತು ನಮ್ಮ ತಾತಂದ್ರು, ನಿಮ್ ತಾತಂದ್ರು, ಮುತ್ತಾತಂದ್ರು ಸಹ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗದೆ ಸನಾತನ ಧರ್ಮದಲ್ಲಿ ಹೊಡೆದಿದ್ದಾರೆ ಅಂತಂದ್ರೆ, ಇವತ್ತು ನಾವೆಲ್ಲ ಸೇರಿ ಇವತ್ತು ಶ್ರೀರಾಮನ ಕಾರ್ಯ, ಈಶ್ವರನ ಕಾರ್ಯ, ಮತ್ತೆ ನಮ್ಮಲ್ಲಿ 32 ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಭೂಮಿ ಅಗಿತಾ ಇದ್ರೆ ಭೂಮಿಯಲ್ಲಿ ಏನ್ ಸಿಗುತ್ತೆ? ಸುಮಾರು 5000 ವರ್ಷಗಳ ಹಿಂದೆ ಇದಂತ ನಮ್ಮ ಶಿಲಾ ವಿಗ್ರಹಗಳು ಸಿಗ್ತಾ ಇದೆ. ಅದೇ ಬೇರೆ ಧರ್ಮದ ಅಲ್ಲಿ ಸಿಗ್ತಾ ಇಲ್ಲ ಅಂದಾಗ ನಾವ್ ಯಾಕೆ ಭಯ ಬೀಳ್ಬೇಕು? ಭಯ ಬೀಳೋಂತ ಪ್ರಶ್ನೆ ಇಲ್ಲ. ಈ ಭರತ ಖಂಡ ಇವತ್ತು ನಾವೇನಿದ್ದೀವೋ ಇಷ್ಟೇ ಅಲ್ಲ, ಏಷ್ಯಾ ಕಂಟ್ರಿನ ಒಂದು ಭರತ ಖಂಡ ಇದು. ಮಹಾಭಾರತ, ರಾಮಾಯಣ ಅಂತ ಒಂದು ದೊಡ್ಡ ದೊಡ್ಡ ಒಂದು ಗ್ರಂಥಗಳು ಮತ್ತೆ ಒಂದು ಕಾಲಚಕ್ರದಲ್ಲಿ ನಡೆದಿರುವಂತ ಘಟನೆಗಳಿವೆಲ್ಲ. ಆತ್ಮೀಯರೇ, ಇವತ್ತು ನಾವು ಏನು ಶ್ರೀರಾಮ ಶೋಭಾಯಾತ್ರೆ ಮಾಡಬೇಕು ಅಂತ ಪ್ರತಿ ವರ್ಷ ನಾವು ಇವತ್ತು ಯಾಕೆ ಈ ಒಂದು ಹೆಸರಿಟ್ಕೊಂಡು ಈ ಶೋಭಾಯಾತ್ರೆ ಸೇವಾ ಟ್ರಸ್ಟ್ ಅಂತ ಮಾಡ್ಬೇಕು ಅಂತ ಹೊರಟಿದೀವೋ, ಹಿಂದೂ ಕಾರ್ಯಕ್ರಮ, ನಮ್ಮ ಹಿಂದೂ ಬಾಂಧವರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮುಂದಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಾಧ್ಯಮ ಮಿತ್ರರು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ನಮ್ಮ ಯುವ ಪೀಳಿಗೆ
ಎಲ್ಲೆಲ್ಲಿ ಕಾಲಹರಣ ಮಾಡ್ತಾ ಇದೆ, ಎಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದೆ, ಸಂಸ್ಕಾರ ಅಂದ್ರೆ ಏನು, ಒಂದು ಸಂಬಂಧ ಅಂದ್ರೆ ಏನು, ದಿನೇ ದಿನ ಅದು ನಶಿಸ್ತಾ ಇದೆ. ಇವೆಲ್ಲವನ್ನು ನಾವು ನಮ್ಮ ಪೀಳಿಗೆಗೆ ತಿಳಿಸ್ಬೇಕಂತಂದ್ರೆ ನಮಗೆ ಏನು ಅಲ್ಪ ಸ್ವಲ್ಪ ಜ್ಞಾನ ತಿಳಿದಿದೆಯೋ ಅದನ್ನ ನಿಮ್ಮ ಮುಖಾಂತರ ನಾವು ಇವತ್ತು ಈ ಸಮಾಜಕ್ಕೆ ತಿಳಿಸ್ಬೇಕಾಗಿದೆ. ಇಂಥ ಒಂದು ಕಾರ್ಯಕ್ರಮಗಳು ಪ್ರತಿ ವರ್ಷ ನಡಿಬೇಕು. ನಾವೇ ಅಂತಲ್ಲ, ಯಾರು ಈ ಕಾರ್ಯಕ್ರಮಗಳು ಮಾಡ್ತಾರೆ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ. ಹಾಗೇನೆ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಒಂದು 6 ತಿಂಗಳ ಹಿಂದೆ ರಾಮಾಯಣದ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮಾಡಿದೀವಿ. ತುಂಬಾ ಯಶಸ್ವಿಯಾಗಿದೆ ನಮ್ಮ ಟ್ರಸ್ಟ್ ವತಿಯಿಂದ. ಮುಂದೆನೂ ಸಹ ಅಂತ ಕಾರ್ಯಕ್ರಮಗಳು ಮಾಡ್ಬೇಕಂತಿದೀವಿ. ಮುಂದೆ ಇಲ್ಲಿಂದ ನಮ್ಮ ಟ್ರಸ್ಟ್ ವತಿಯಿಂದ ಅಯೋಧ್ಯೆಗೆ ಯಾರು ನಮ್ಮ ಹಿಂದೂ ಧರ್ಮದ ಕೆಲವರು ಹೋಗ್ಬೇಕಂತ ನಮ್ಮಲ್ಲಿ ಬೇಡಿಕೆ ಇಟ್ಟಿದ್ದಾರೆ, ಅಯೋಧ್ಯೆಗೆ ಹೋಗ್ಬೇಕು ಇಲ್ಲಿಂದ ಅಂತ. ನಾವು ಅವ್ರಿಗೂ ಸಹ ಇಲ್ಲಿಂದ ಕಳಿಸ್ಕೊಡೋದಕ್ಕೂ ಸಹ ನಾವು ನಮ್ಮ ಟ್ರಸ್ಟ್ ಮುಖಾಂತರ ಕೂತ್ಕೊಂಡು ಅದನ್ನ ನಾವು ಮಾತನಾಡ್ತಾ ಇದೀವಿ. ನಾನು ನಮ್ಮ ಶಿಡ್ಲಘಟ್ಟ ಜನತೆ ಕೇಳ್ಕೊಳ್ಳೋದೇನಂತಂದ್ರೆ, ಇದು ನಮ್ಮ ಇವತ್ತೇನು ನಮ್ಮ ಸದಸ್ಯರು ನಾವೇನ್ ಕೇಳಿದೀವೋ ವೈಯಕ್ತಿಕವಾಗಿ ನಾವೆಲ್ಲರನ್ನೂ ಕರೆಯೋದಕ್ಕಾಗಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮ ಮಿತ್ರರ ಕಡೆಯಿಂದಲೇ ಇವತ್ತು ನಿಮ್ಗೆ ವಿಚಾರ ಗೊತ್ತಾಗ್ತಾ ಇದೆ. ದಯವಿಟ್ಟು ಹೇಳ್ತೀವಿ, ಒಬ್ಬರು ಬರೋದೇ ನಿಮ್ ಜೊತೆ ಒಬ್ಬೊಬ್ರು 10 ಜನ ಕರ್ಕೊಂಡ್ ಬನ್ನಿ, ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ. ಯಾಕಂತಂದ್ರೆ ಹಿಂದೆ ಮಾಡಿದಂತ ಕಾರ್ಯಕ್ರಮಗಳು ಜನಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ನಮ್ಮಲ್ಲಿರೋ ನಮ್ಮ ಹಿಂದೂಗಳೇ ಹೇಳ್ತಾರೆ, ಬಟ್ ಅವರೇ ಬಂದಿರಲ್ಲ ಕಾರ್ಯಕ್ರಮಕ್ಕೆ, ಅವ್ರ ಮನೆಯಲ್ಲಿರೋ ಮಕ್ಕಳನ್ನೇ ಕಳ್ಸಿರಲ್ಲ. ನನ್ನ ಕಡೆಯಿಂದ ರಿಕ್ವೆಸ್ಟ್, ನಮ್ಮ ಟ್ರಸ್ಟ್ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದೀನಿ, ಏನೇ ಒಂದು ರಾಜಕೀಯ ಉದ್ದೇಶ ಆಗಲಿ, ಒಂದು ಜಾತ್ಯತೀತವಾಗಿ ಎಲ್ಲ ಬಿಟ್ಟು ಇವತ್ತು ಹನುಮಂತಪುರ ಗೇಟ್ ಇಂದ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಸಹಸ್ರಾರು ಸಂಖ್ಯೆ. ನಾನ್ ನಮ್ಗೆ ಹೇಳ್ತಿರೋದು ನಮ್ಮ ಶಿಡ್ಲಘಟ್ಟ ಜನತೆ ಯುವಕರಿಗೆ ಹೇಳ್ತಾ ಇದೀನಿ, ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಮ್ಮ ತಾತ ಮುತ್ತಾತ್ನವರು ಎದ್ದು ಗೆದ್ದು ನಿಂತಿದ್ದಕ್ಕೆ ಇವತ್ತು ನಾವು ಹಿಂದೂ ಧರ್ಮದಲ್ಲಿ ಬಂದಿದ್ದೀವಿ. ಜಾತಿ ಬೇಡ ನಮ್ಗೆ, ನಮ್ಮ ಪಕ್ಷಾತೀತವಾಗಿ ಜಾತಿ ಬೇಡ. ಇವತ್ತು ನಾವು ಅದನ್ನ ಉಳಿಸ್ಕೊಂಡು ನಮ್ಮ ಹಿಂದಿನ ಪೀಳಿಗೆಗೆ ನಮ್ಮ ಬರಂತ ನಮ್ಮ ಮಕ್ಕಳು ಧೈರ್ಯವಾಗಿ ಈ ಧರ್ಮದಲ್ಲಿ ನಿಲ್ತಾರೆ. ಇಲ್ಲಾಂದ್ರೆ ಬೇರೆ ಧರ್ಮದ ದಬ್ಬಾಳಿಕೆಯಲ್ಲಿ ಅವ್ರು ಇವತ್ತು ನಶಿಸಿ ಹೋಗ್ತಾರೆ. ಅದಕ್ಕೆ ನಮ್ಮ ಶಿಡ್ಲಘಟ್ಟ ಯೂತ್ಗೆ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಸಹಸ್ರಾರು ಜನ, ಒಬ್ರು ಬರ್ದಿರ ಪ್ರತಿ ಹಳ್ಳಿಯಿಂದ 100 ಜನ ಇವತ್ತು ಹನುಮಂತಪುರ ಗೇಟ್ ಇಂದ ಶಿಡ್ಲಘಟ್ಟ ತಾಲೂಕು ನಮ್ಮ ಬಸ್ ಸ್ಟ್ಯಾಂಡ್ ಏನಿದೆ, ಶಿಡ್ಲಘಟ್ಟ ಸರ್ಕಾರಿ ಬಸ್ ಸ್ಟ್ಯಾಂಡ್ ಏನಿದೆಯೋ ಅಲ್ಲಿ ವೆಂಕಟೇಶ್ವರ ಥಿಯೇಟರ್ ಮುಂದೆ ನಾವು ವಾಗ್ಮಿಗಳು, ನಮ್ಮ ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಂಡಿರೋಂಥವ್ರು, ಸ್ವಲ್ಪ ಜ್ಞಾನ ತಿಳ್ಕೊಂಡಿರೋಂಥವ್ರು ನಮ್ಗೆ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳು ಕೊಡ್ತಾರೆ. ಕೇಳೋಣ, ತುಂಬಾ ಚೆನ್ನಾಗಿರ್ತದೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಬೇಕಾಗಿ ತಮ್ಮಲ್ಲಿ ತಾಲೂಕಿನಾದ್ಯಂತ ನಮ್ಮ ಹಿರಿಯ ಮುಖಂಡರು, ನಮ್ಮ ಹಿಂದೂ ಮುಖಂಡರುಗಳು, ಪ್ರತಿಯೊಬ್ಬರು ಎಲ್ಲಾ ಸಂಘಟನೆ ಮುಖಂಡರುಗಳು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಅಂದ್ರೆ ಶಾಸಕರು ರವಿಕುಮಾರ್ ಸರ್ ಅವರು ಬಂದಿದ್ರು. ಈ ಸಲನೂ ಈಗ ಶಾಸಕರು ಮತ್ತೆ ಕಾಂಗ್ರೆಸ್ ನಲ್ಲಿರುವಂತಹ ಪುಷ್ಪಲಪ್ಪ ಆಗಿರ್ಬೋದು, ರಾಜಗೌಡರಿಗೆ ಆಹ್ವಾನ ಕೊಡ್ತಾ ಇದ್ದಾರೆ ಸರ್. ಯಾರು ಬರ್ತಾ ಇಲ್ಲ ಅವರು ಅಂತ? ಇಲ್ಲ, ಖಂಡಿತವಾಗ್ಲೂ ನಾವು ಈಗ ಮೊದಲು ಹಿಂದೂಗಳು ಅಂತ ಇಲ್ಲಿ ನಾವು ಪಕ್ಷ ಅಂತ ಬರೋದಿಲ್ಲ, ಆದ್ರೂ ಸಹ ರಾಜಕೀಯ ಅನ್ನೋದು ನಮ್ಮ ದೇಶದಲ್ಲಿ ಅದು ಒಂದು ಅಂಗ. ಅದು ಇವತ್ತು ಹಿಂದೂಗಳು ಎಲ್ಲಾ ರಾಜಕೀಯ ಪಕ್ಷದಲ್ಲೂ ಇದ್ದಾರೆ. ಖಂಡಿತವಾಗ್ಲೂ ನಾವು ಎಲ್ಲರನ್ನೂ ನಾವು ಇನ್ವೈಟ್ ಮಾಡ್ತೀವಿ. ಕಾಂಗ್ರೆಸ್ ಅಲ್ಲಿ ಇರುವಂತ ಮುಖಂಡರುಗಳನ್ನ, ಬಿಜೆಪಿ ಇರುವಂತ ಮುಖಂಡರುಗಳನ್ನ, ಮತ್ತೆ JDS ಅಲ್ಲಿ ಇರುವಂತ ಮುಖಂಡರುಗಳು ಸಹ ನಾವು ಇನ್ವೈಟ್ ಮಾಡ್ಬೇಕಂತಿದೀವಿ. ಈಗಾಗಲೇ ಅದನ್ನೆಲ್ಲ ಪಟ್ಟಿ ಸಿದ್ಧತೆ ಮಾಡ್ತಾ ಇದೀವಿ. ಯಾರನ್ನೂ ಬಿಡೋದಿಲ್ಲ, ಎಲ್ಲರೂ ಸಹ ಅವ್ರ ಸಹಕಾರ ನಾವು ತಗೊಂತೀವಿ, ಮಾಡ್ತಾ ಇದೀವಿ. ಇದಕ್ಕೆ ಯಾವುದೇ ರೀತಿ ಸರ್ಕಾರದಿಂದ ಇದಕ್ಕೆ ಇದಿಲ್ಲ, ಸಂಪನ್ಮೂಲಗಳ ಸವಲತ್ತಿಲ್ಲ. ಬಟ್ ಅಧಿಕಾರಿಗಳನ್ನು ನಾವು ಇನ್ವೈಟ್ ಮಾಡ್ತೀವಿ. ಒಂದು ಭಾನುವಾರ ಆಗಿರೋದ್ರಿಂದ ಅವರು ಸಹ ಕಾರ್ಯಕ್ರಮಕ್ಕೆ ಬರ್ಬೋದು. ನಾವು ತಹಸೀಲ್ದಾರ್ ಇನ್ವೈಟ್ ಮಾಡ್ತೀವಿ, ಸಬ್ ರಿಜಿಸ್ಟರ್ ಆಫೀಸರ್ ಇನ್ವೈಟ್ ಮಾಡ್ತೀವಿ, ಉಪ ತಹಸೀಲ್ದಾರ್ ಇದು ಮಾಡ್ತೀವಿ. ಆಮೇಲೆ ನಮ್ಮ ನಗರಸಭೆ ಇವರಿದಲ್ಲ, ಅವರು ಸಹ ಇನ್ವೈಟ್ ಮಾಡ್ತೀವಿ. ಅವರ ಕಾರ್ಯಕ್ರಮ ಬರ್ಲಿ ಅಂತ ನಮ್ದು ಒಂದು ಆಸೆ ಇದೆ. ಖಂಡಿತವಾಗ್ಲೂ ಅವ್ರನ್ನೂ ಸಹ ನಾವು ಇನ್ವೈಟ್ ಮಾಡ್ತೀವಿ.